ಎಷ್ಟು ಗ್ರಾಮ್ ಇದೆ? 22 ಗ್ರಾಮ್ ಇದೆ ಸೇಟು. ಹೊಸ ಚೇನ್ ಸೇಟು. ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಕ್ವಾಲಿಟಿ ಚೆಕ್ ಮಾಡಲೇಬೇಕು. ಓ ಹಂಗ, ಸರಿ ಸರಿ, ಚೆಕ್ ಮಾಡ್ಕೊಳ್ಳಿ. ಏನ್ ಸೇಟು, ಕ್ವಾಲಿಟಿ ಸೂಪರ್ ಆಗಿದ್ಯಾ? ನಕಲಿ ಚೈನ್ ತಂದ್ಬಿಟ್ಟು ದುಡ್ಡು ಬೇಕು ಅಂತಿದ್ಯಾ? ಏನ್ ಸೇಟು, ನಂಗೆ ಕಾಲರ್ ಪಟ್ಟಿ ನಡೀತಿದ್ಯಾ? ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ? ಪೊಲೀಸ್ ಕರೆಸ್ತೀನಿ ಇರು. ಪೊಲೀಸಾ? ಬಿಡಿ ಸೇಟು, ಬಿಡು ಸೇಟು, ನನ್ನ ಕಾಲರ್ ಪಟ್ಟಿನ. ಕಳ್ಳ ನೀನು. ಬಿಡು ಸೇಟು, ಬಿಡು ಸೇಟು. ಕಳ್ಳ 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 ಕಳ್ಳ, ಹಿಡೀರಿ ಹಿಡೀರಿ. ಎಲ್ಲೋ ಓಡ್ ಹೋಗ್ತಿದ್ಯಾ? ತಪ್ಪ ಮೇಲೆ ತಪ್ಪು ಮಾಡಿ ಸಿಕ್ಕಾಕೊಳ್ಳಲ್ಲ ಅನ್ಕೊಂಡಿದ್ಯಾ? ಏಯ್, ಎಂತ ದೊಡ್ಡ ಕ್ರಿಮಿನಲ್ ಆದ್ರೂ ಅವನ್ ಒಂದ್ ಸಾಕ್ಷಿ ಬಿಟ್ಟೇ ಬಿಡ್ತಾನೆ. ಅದಕ್ಕೆ ಕಣೋ, ಮಮ್ಮನ್ ಬರ್ಡೇ ಇದೆ ಅಂತ ಸುಳ್ಳು ಹೇಳಿ ಅವಳು ಕುತ್ತಿಗೆಗೆ ನಕಲಿ ಚೈನ್ ಹಾಕ್ಸಿ ನೀನ್ ಅದನ್ನ ಕದಿಯೋ ಹಾಗೆ ಮಾಡಿದ್ದು ಎಲ್ಲ ನೋಡಿದ್ವಿ. ಸ್ಟಾಕ್ ರೂಮ್ಗೆ ಹೋಗಿ ಅಲ್ಲಿ ಕಿಟಕಿಯಿಂದ ಹೊರಗಡೆ ಹಾಕಿ ಬಿಲ್ಡಿಂಗ್ ಹಿಂದೆ ಬಂದು ಅದನ್ನ ಕದಿಯೋದು, ಆಮೇಲೆ ಇಲ್ಲಿ ಬಂದು ಅಡ ಇಡೋದಾ? ಎಲ್ಲ ನೋಡಿದ್ವೋ. ನೀನೇ ತಾನೆ ಡ್ಯಾಮೇಜ್ ಆಗಿರೋ ಬಾಕ್ಸ್ ಪೀಸಸ್ನ ವ್ಯಾನ್ ಒಳಗಡೆ ಇಟ್ಟಿದ್ದು? ಹೇಳೋ, ನಿಂದೆ ತಾನೆ ಕೆಲ್ಸ? ಇನ್ನೂ ಅನ್ನಕ್ಕೆ ನಂಬಿಕೆ ದ್ರೋಹ ಮಾಡ್ತೀಯಲ್ಲ. ಅವತ್ ಕೇಳಿದಕ್ಕೆ ಏನಂತ ಹೇಳ್ದೆ? ಇಲ್ಲ ಮೈನಾ, ಬಾಕ್ಸ್ ಡ್ಯಾಮೇಜ್ ಆಗಿತ್ತು, ಅದನ್ನ ರಿಪೇರಿ ಮಾಡ್ತಿದ್ದೆ, ಅದಕ್ಕೆ ಬಂದಿದ್ ಲೇಟ್ ಆಯ್ತು ಅಂತ ನನ್ನ ಹತ್ರ ಸುಳ್ಳು ಬೇರೆ ಹೇಳ್ತೀಯಾ? ಏಯ್, ನಿನ್ನಿಂದ ಕಂಪನಿ ಕೆಟ್ಟ ಹೆಸರು ಬಂತಲ್ಲೋ. ಕಂಪನಿಗೆ ಅಷ್ಟೇ ಅಲ್ಲ, ನನಗೂ ಕೆಟ್ಟ ಹೆಸರು ಬಂತು. ಅಷ್ಟೇ ಅಲ್ಲ, ರಾಜೇಂದ್ರ ಸರ್ ಮುಂದೆ ಪುಷ್ಪಕ್ ಸರ್ಗೆ ಅವಮಾನ ಆಯ್ತು. ಇದೆಲ್ಲ ನಿನ್ನಿಂದನೇ. ನಿನ್ನ ಸುಮ್ಮನೆ ಬಿಡಬಾರ್ದು, ಸುಮ್ಮನೆ ಬಿಡಬಾರ್ದು. ಧ್ರುವಣ್ಣ, ಹೇಳೋ, ನಿಜ ಹೇಳೋ, ನೀನ್ ಯಾರಿಗೋಸ್ಕರ ಇದನ್ನೆಲ್ಲ ಮಾಡಿದ್ದು? ನಿಜ ಹೇಳೋ. ಇಲ್ಲ, ನಾನು ಯಾರಿಗೋಸ್ಕರ ಕೆಲಸ ಮಾಡಿಲ್ಲ. ನೀವಿಬ್ರು ಸೇರ್ಕೊಂಡು ನಮ್ಮ ಮೇಲೆ ಆಪಾದನೆ ಆಗ್ತಿದ್ದೀರಾ. ಯಾರಿಗೋಸ್ಕರನೂ ಕೆಲ್ಸ ಮಾಡ್ದೆ? ನಿನ್ ಹತ್ರ ಅಷ್ಟು ದುಡ್ಡು ಎಲ್ಲಿಂದ ಬಂತು? ಹೇಳೋ, ಕೇಳ್ತಾ ಇಲ್ವಾ? ಬೊಗಳು. ಬುಲೆಟ್ ಗಾಡಿ ತಗೊಳ್ಳೋದಕ್ಕೆ ನೀನ್ 50,000 ರೂಪಾಯಿ ಕಟ್ಟಿ ರಸೀದಿ ತಗೊಂಡ್ ಬಂದಿದ್ಯಲ್ಲ, ಅದು ನಿನ್ ಬ್ಯಾಗ್ ಅಲ್ಲಿರೋದನ್ನ ನಾನೇ ನೋಡಿದ್ದೀನಿ. ಅವತ್ತೇ ನಿನ್ ಮೇಲೆ ಅನುಮಾನ ಬಂತು. ಅದಕ್ಕೇನೆ ಮಮ್ಮನ ನಿನ್ ಹತ್ರ ಕಳಿಸಿ 2,000 ರೂಪಾಯಿ ತಗೊಂಡ್ ಬಾ ಅಂತ ನಾಟಕ ಮಾಡಿಸ್ದೆ. ನೀನು ಉಷಾ ಹಾಕೊಂಡ್ ದುಡ್ಡು ಕದ್ದಾಗ್ಲೇ ಅನುಮಾನ ಬಂದಿತ್ತು ಕಣೋ. ಛೀ, ಉಷಾ ಅಕ್ಕ ಪಾಪ ಅವ್ರ ಮಗ ಚಿಕಿತ್ಸೆಗೆ ಅಂತ ಇಟ್ಟಿದ್ದ ದುಡ್ಡನ್ನ ಯಾವ ಮನಸಾಕ್ಷಿನೂ ಇಲ್ದೆ ಕದ್ದಿದ್ಯಲ್ವಾ? ಹಾಗ್ ಮಾಡೋದಕ್ ಮನ್ಸಾದ್ರೂ ಹೇಗೋ ಬಂತು? ನಾನೇನು ಮಾಡಿಲ್ಲ, ನಾನು ಅದ್ರ ಕೆಲಸ ಮಾಡಲ್ಲ, ನನ್ನ ಬಿಟ್ಬಿಡಿ. ಏಯ್, ಬಾರೋ ಇಲ್ಲಿ. ಮೈನವ್ರೆ, ಇವನ್ನ ಹೀಗೆ ಬಿಟ್ರೆ ಇವ್ನ ಬಾಯ್ ಬಿಡಲ್ಲ. ಇವನ್ನ ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹಾಕ್ಸಿ ಅಲ್ಲೇ ಅವ್ರ ಕೈಲೇ ರುಬ್ಬಿಸ್ಬೇಕು. ಆಗ ಇವನ್ ಬಾಯ್ ಬಿಡ್ತಾನೆ. ಕಾಲ್ ಮಾಡಿ, ಪೊಲೀಸು ಕಾಲ್ ಮಾಡಿ. ಹೇಯ್, ಆ ಕೆಲಸ ನಾನೇ ಮಾಡ್ತಿದ್ರು ಅಣ್ಣ. ಪ್ಲೀಸ್ ನನ್ನ ಪೊಲೀಸರಿಗೆ ಹಿಡ್ಕೊಳ್ಬಿಟ್ಟಿದ್ರು ಅಣ್ಣ. ನಾನು ಎಲ್ಲನೂ ಒಪ್ಕೊಬಿಡ್ತಿದ್ರು ಅಣ್ಣ. ನಿನಗೆ ಕೆಲಸ ಮಾಡೋದಕ್ಕೆ ಯಾರೋ ಹೇಳಿದ್ದು? ಬೊಗಳೋ, ಯಾರೋ ಹೇಳಿದ್ದು? ಅರವಿಂದ್ ಸರ್ ಮತ್ತೆ ಬಾಲರಾಜ್ ಸರ್. ಅರವಿಂದ್ ಸರ್ ಮತ್ತೆ ಬಾಲರಾಜ್ ಸರ್ ಅವ್ರ ನಮ್ಮ ಮಾತನ್ನ ಕೇಳಿ ಈ ಥರ ಕೆಲಸ ಮಾಡಿಬಿಟ್ಟೆ ಅಣ್ಣ. ದುಡ್ಡಿನ ಆಸೆಗೋಸ್ಕರ ಅವ್ರು ನನ್ನ ಕಡೆಯಿಂದ ಈ ಥರ ಕೆಲಸ ಮಾಡಿಸ್ಬಿಟ್ಟಿದ್ರು ಅಣ್ಣ. ಏನು, ಅರವಿಂದ್ ಸರ್ ಬಾಲರಾಜ್ ಸರ? ಹೌದು ಧ್ರುವಣ್ಣ, ಅವರೇ ನನಗೆ ದುಡ್ಡು ಕೊಟ್ಟು ದುಡ್ಡಿನ ಆಸೆಗೋಸ್ಕರ ನಂಗೆಲ್ಲ ಕೆಲಸ ಮಾಡಕ್ಕೆ ಹೇಳಿದ್ದು. ಏನ್ ಹೇಳ್ತಿದ್ಯೋ? ಏನ್ ಮಾಡಕ್ ಹೇಳಿದ್ರು? ಹೌದು ಧ್ರುವಣ್ಣ, ಅವತ್ತು ನೀವು ಪ್ರೊಡಕ್ಷನ್ ಹೆಡ್ ಆದಮೇಲೆ ನಿಮಗೆ ಕೆಟ್ಟ ಹೆಸರು ತರಬೇಕು ಅಂತ ನನ್ನ ಕಡೆಯಿಂದ ಈ ಥರ ಕೆಲಸ ಮಾಡಿಸಿದ್ದು ಅವರೇ ಧ್ರುವಣ್ಣ. ದುಡ್ಡಿನ ಆಸೆಗೋಸ್ಕರ ಈ ಥರ ಕೆಲಸ ಮಾಡಿಬಿಡಿ ಧ್ರುವಣ್ಣ.
ಡ್ಯಾಮೇಜ್ ಆಗಿರೋ ಬಾಕ್ಸ್ಗಳನ್ನೆಲ್ಲ ಬ್ಯಾಂಕ್ ತುಂಬಾ ಅವರೇ ಹೇಳಿದ್ರು ಧ್ರುವಣ್ಣ. ಅವ್ರು ದುಡ್ಡು ಕೊಟ್ಟ ಮೇಲೆ ಬುಲೆಟ್ ಬುಕ್ ಮಾಡಿದೆ. ಆಮೇಲೆ ಮಿಕ್ಕಿದಕ್ಕೆ ದುಡ್ಡು ಕಟ್ಟೋದಕ್ಕೆ ನನ್ನ ಹತ್ರ ಕಾಸು ಇರಲಿಲ್ಲ. ಅದಕ್ಕೆ ಹಠಕ್ಕೆ ಬಿದ್ದು ಅವ್ರ ದುಡ್ಡನ್ನ ಕಳ್ತನ ಮಾಡಿದೆ, ಚೈನು ಕಳ್ತನ ಮಾಡಿದೆ. ನಾನು ತಪ್ಪು ಮಾಡಿದೆ ಧ್ರುವಣ್ಣ. ಅರವಿಂದ್ ಸರ್, ಬಾಲರಾಜ್ ಸರ್ ಮಾತು ಕೇಳಿ ನಾನಿವತ್ತು ನಿಮ್ಮ ಮುಂದೆ ಕಳ್ಳನಾಗಿ ನಿಂತಿದ್ದೀನಿ. ಏಯ್ ಮುಟ್ಟಾಳ, ಆ ದೇವ್ರು ನಮ್ಗೆ ಎಷ್ಟು ಕೊಡ್ತಾನೋ ಅಷ್ಟರಲ್ಲೇ ಸಂತೋಷವಾಗಿರ್ಬೇಕು ಕಣೋ. ಅದು ಬಿಟ್ಟು ನಾವು ಬೇರೆಯವ್ರ ಜೀವನದಲ್ಲಿ ಹೇಗಿದ್ದಾರೆ ಅಂತ ಎಲ್ಲ ಕಂಪೇರ್ ಮಾಡ್ಕೊಳ್ಳೋದು ಒಳ್ಳೇದಲ್ಲ. ಆದ್ರೂ ನಿನ್ಗೊಂದು ಚಾನ್ಸ್ ಕೊಡ್ತೀನಿ. ಈಗಲೂ ನಿನ್ನ ಕ್ಷಮಿಸ್ತೀನಿ, ಆದ್ರೆ ನಾಳೆ ಕಂಪ್ನಿಗೆ ಬಂದು ಎಲ್ಲ ನಿಜನೂ ಎಲ್ರ ಮುಂದೆನೂ ಒಪ್ಕೋಬೇಕು. ಧ್ರುವಣ್ಣ, ಏನ್ ಮುಖ ನೋಡ್ತಿದ್ಯಾ? ಸರಿ, ಡ್ಯಾಮೇಜ್ ಪೀಸ್ಗಳ ಬಗ್ಗೆ ಮಾತ್ರ ಹೇಳು. ನಾನ್ ಪುಷ್ಪಕ್ ಸರ್ ಹತ್ರ ಮಾತಾಡಿ ನಿನ್ನ ಕೆಲ್ಸದಿಂದ ಹೊರಗಡೆ ಹಾಕ್ತಾ ಇರೋ ಹಾಗೆ ನಾನ್ ಮಾತಾಡ್ತೀನಿ, ಸರಿನಾ? ಅದು ಬಿಟ್ಟು ಬೇರೆ ಏನಾದ್ರೂ ಮಾಡ್ದ್ಯೋ, ನೀನೇ ಕಳ್ತನ ಮಾಡಿರೋದು ಅಂತ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರೋರ್ಗೆ ಗೊತ್ತಾದ್ರೆ ಮಗನೇ ಹಿಡಿದು ಚರ್ಮ ಸುಲ್ದು ಬಿಡ್ತಾರ ಅಷ್ಟೇ. ಇಲ್ಲ ಧ್ರುವಣ್ಣ, ಇನ್ಮೇಲೆ ನೀವು ಹೇಳ್ದಂಗೆ ನಾನು ಯಾವ ತಪ್ಪನ್ನು ಮಾಡಲ್ಲ.